ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥ ನಮ್ಮ ವಾಯುಪುತ್ರ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ವಾಲೆ ಮಂಜು ಅವರಿಗೆ ನಮ್ಮ ವಾಯುಪುತ್ರ ಸಮಿತಿಯ ಪರವಾಗಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ನಮ್ಮ ಸಮಿತಿಯವರು ವೇದಿಕೆಗೆ ಬರಬೇಕು. ಅವನಿಗೆ ನಾವು ಹೆಚ್ಚು ಮಾತಾಡಲ್ಲ, ಇಷ್ಟು ಮಾತಾಡಿದ್ದಾನೆ. ಅವನಿಗೆ ಇಷ್ಟು ಜನಿಗೆ ಇಷ್ಟು ಮಾತಾಡಿದ ಸಾಲದು. ಒಂದು ದಿವಸ ಇದೆ ಅವನ ಹೊಟ್ಟೆ ಒಳಗಡೆ, ಅವನ ತಲೆಯಲ್ಲಿ ಮಾತಾಡಲಿಕ್ಕೆ. ಯಾಕೆಂದರೆ 1.5 ವರ್ಷ ಅವನ ನಿರಂತರ ಶ್ರಮ ನಾವು ಹೇಳ್ಕೊಳ್ಳಾಗಿಲ್ಲ. ನಮ್ಮ ಕಲ್ಲು ಒಂದು ಅಡ್ವಾನ್ಸ್ ಕೊಡೋಕೆ ಹೋಗ್ಬೇಕಾದ್ರೆ ಬರೀ ಒಂದು ಕಂಟೈನರ್ ಟೈಪು ಕಲ್ಲಿದ್ದಿದ್ದು, ಅದನ್ನು 1 ವರ್ಷಕ್ಕೆ ಕೆತ್ತಿ ಈ ರೂಪಕ್ಕೆ ತರಬೇಕಾದ್ರೆ ಹೇಗೆ ಶಿಲ್ಪಿ ತಂದರು ಹಾಗೆ ಇವನು ಕೂಡ ನಮ್ಮದು ಒಂದು 10 ಜನ ಒಂದು ಕಮಿಟಿನ ಹಾಕ್ಕೊಂಡು ಆ 10 ಜನ ಕಮಿಟಿಯವ್ರನ್ನ ಆ ಶಿಲ್ಪಿ ಹಾಗೆ ನಮ್ಮ ಆಂಜನೇಯ ಸ್ಟ್ಯಾಚ್ಯೂನ ತಯಾರು ಮಾಡಿದರು. ಹಾಗೆ ನಮ್ಮ ನಾನು ಗೌರವ ಅಧ್ಯಕ್ಷರಿರ್ಬೋದು, ಅವನು ಬರ್ತಾನೆ ಅಂದರೆ ನನಗೆ ಭಯ. ಏನಾರು ಹೇಳ್ತಾನೆ, ರಮೇಶಣ್ಣ ಹಾಗೆ ಅಂತ ಮತ್ತೆ ಬಂದು ಸರಿ ಮಾಡ್ತಾನೆ. ಅಂದರೆ ಅಷ್ಟೇ ಶ್ರಮ ಪಟ್ಟಿದ್ದಾನೆ ಮತ್ತು ಕೆಲಸ ಮಾಡಿದ್ದಾನೆ. ಅವನಿಗೆ ಹೇಳ್ತೀನಿ, ನೀನೇ ಎಷ್ಟು ಬೇಕಾದ್ರೂ ಮಾತಾಡ್ಬೋದಿತ್ತು ಅಂತೇಳಿ. ಅವನಿಗೆ ಈಗ ಅವನಲ್ಲಿ ಇರಲಿ ಇನ್ನೊಂದು ದಿವಸ ನಾವು ನಿಮ್ಮನ್ನು ಕರೆಸಿ ಏನೇನು ಇದೆ ಅವನ ಶ್ರಮ ಇದೆಲ್ಲ ಅವನ ಜೊತೆ ನಮ್ಮ ಡೈರೆಕ್ಟ್ರುಗಳು ಕೂಡ ಅಷ್ಟೇ, ಯಾವುದೇ ಆಗಿರಲಿ ಅವನು ಬಂದಪ್ಪ ಮತ್ತೆ ಸರಿಯಾಗುತ್ತೆ ಅಂತೇಳಿ. ಏನು ಆಂಜನೇಯನಿಗೆ ಉಳಿಯೇಟು ಬಿಟ್ಟು ಏನು ಇಲ್ಲಿ ತಯಾರು ಮಾಡಿ ಬಂದೆವು ಅದೇ ಥರ ಇವನು ಕೂಡ ಮಾಡಿದರೆ ಅವರಿಗೆ ನಮ್ಮ ಎಲ್ಲ ನಮ್ಮ ಸಮಿತಿಯ ಪರವಾಗಿ ಒಂದು ಸನ್ಮಾನ ಇದೆ, ಅವ್ರು ಸ್ವೀಕರಿಸಬೇಕು. ಹಾಗೆ ಇವತ್ತು 48 ದಿವಸಕ್ಕೆ ಅದ್ದೂರಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾಲಳ್ಳಿ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಹಾಗೆ ಕರಗೂರು ಅವರಿಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೂ ನಮ್ಮ ಸ್ವಾಮೀಜಿಯವರು ಪಾಪ ನಿರಂತರ ನಮ್ಮ ಸ್ವಾಮೀಜಿಯವರು ಒಂದು ಊರಿಗೆ ಕಾಲಿಟ್ಟರೆ ಅದೇನೋ ಅದ್ಭುತ, ಆ ಊರು ಅಭಿವೃದ್ಧಿ ಆಗುತ್ತೆ ಹೇಳ್ತಾರೆ ಸಾಧುಗಳು. ಒಂದು ಊರಿಗೆ ಕಾಲಿಟ್ಟರೆ ಮತ್ತು ಒಂದು ತೋಟಕ್ಕೆ ಆನೆ ಪಾದಾರ್ಪಣೆ ಮಾಡಿದರೆ ಆ ಊರಿಗೆ ಶ್ರೇಯಸ್ಸಾಗುತ್ತೆ ಅಂತ ನಮಗೆ 5-7 ವರ್ಷದ ಹಿಂದೆ ನಮ್ಮ ಕರಗೂರಿಗೆ ಬಂದು ಅವರು ಪಾದ ಇಟ್ಟು ಹೋಗಿ ನಮ್ಮ ಆ ದೇವಸ್ಥಾನ ಎಲ್ಲ ಆದಮೇಲೆ ಏನೋ ಒಂದು ಎಲ್ಲ ಚೇಂಜಸ್ ಆಗಿದೆ. ಹಾಗೆ ಈ ಕೂಡಿಗೆನೂ ಕೂಡ ಮೊದಲೆಲ್ಲ ನಮ್ಮ ಉಚ್ಚಂಗಿನಲ್ಲಿ ಕರಗೂರು ಕೂಡಿಗೆ ಅಂದರೆ ಕಮ್ಮಿ ಇತ್ತು ಪಂಚಾಯತಿನಲ್ಲಿ. ಈಗ ಇಡೀ ಪಂಚಾಯತ್ ಈಗ ಇದೆ ನಮ್ಮ ಬೈರಮುಡಿ ಚಂದ್ರಣ್ಣ ಮಾಡ್ತಾ ಹೇಳೋದು, ನಾನು ಎಲ್ಲೂ ನೋಡಿಲ್ಲ ಕಣೆ ಅಂತೇಳಿ. ಆ ಥರ ಒಂದು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಅಂದರೆ ಎಲ್ಲ ನಿಮ್ಮ ದಾನಿಗಳ ಶ್ರಮದಿಂದ. ಈಗ ನಾವು ಅಲ್ಲಿ ಮಾತಾಡ್ಬೇಕಾದ್ರೆ ಯಾವುದೇ ನಮ್ಮ ತಪ್ಪುಗಳಿದ್ದರೆ ಕ್ಷಮಿಸಿ. ಯಾಕೆಂದರೆ ಮುಂಚೆಗೆ ಯಾರೋ ಮೊದಲು ಅಪ್ಪನಗೌಡರು ಬಂದಿದ್ದರು, ಅವರೇನೋ ಮೊದಲು ಅಂದ್ವಿ, ಅವ್ರು 1 ಲಕ್ಷ 10 ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಧರ್ಮಣ್ಣ 50 ಕೊಟ್ಟಿದ್ದಾರಂತೆ. ಅವರಿಗೂ ಕೂಡ ನಾವು ಯಾರು ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ನಾವು ಸಮಾನವಾಗಿ ನೋಡಿದ್ದೀವಿ. ಇಲ್ಲಿ ಯಾವುದೇ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ದಯಮಾಡಿ ಕ್ಷಮಿಸಿ. ಹಾಗೆ ನಮಗೆ ಇಲ್ಲಿ ನಿರೂಪಣೆ ಮಾಡಿದಂಥ ನಿರೂಪಣೆ ನಮ್ಮ ಯತೀಶ್ ಅವರು ಮೊದಲು ಬೇರೆಯವ್ರನ್ನ ಸಜೆಸ್ಟ್ ಮಾಡಿದರು. ನಮ್ಮ ಇದೇ ಅಧ್ಯಕ್ಷರು ಇಲ್ಲ ಅವರೇ ಬೇಕಂತೇಳಿ ಕರೆಸಿದ್ರು ಕಳೆದ ಬಾರಿ. ಈ ಬಾರಿನೂ ಕೂಡ ಅವರು ಕೂಡ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಾಯುಪುತ್ರ ಸೇವಾ ಸಮಿತಿಯಿಂದ ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಅವರಿಗೆ ನಮ್ಮ ದೇವರನ್ನ ವಿಗ್ರಹ ಕೊಡೋ ಮುಖೇನ ವಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೂ ಇಲ್ಲಿ ನಮ್ಮ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸ್ತಾ ಅವ್ರಿಗೂ ಕೂಡ ನಮ್ಮ ಈ ಒಂದು ಕಿರು ನೆನಪಿನ ಕಾಣಿಕೆಯನ್ನು ಕೊಡ್ತಾಯಿದ್ದೀವಿ, ಅವರು ಕೂಡ ಸ್ವೀಕರಿಸಬೇಕು. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಮ್ಮ ಮಲೆನಾಡು ಚಂದ್ರು ಅವನು ಸರಳವಾಗಿ ಈಗ ಅವನು ಕರೆದೆ ಬಾರ ಅಂತೇಳಿ ಅವನು ಸನ್ಮಾನಕ್ಕೆ ಅವ್ರು ಬಂದಿಲ್ಲ. ಅವರು ಕೂಡ ಎಲೆಮರೆ ಕಾಯಿನ ಹಾಗೆ ನಮಗೆ ಏನೇನು ಬೇಕು ಎಲ್ಲ ಸಜೆಸ್ಟ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಅವರು ಕೂಡ ನಾನು ಇಲ್ಲಿ ವಂದನೆಗಳು ಸಲ್ಲಿಸಿದ. ನಾನು ಅಧ್ಯಕ್ಷರು ಭಾಷಣ ಆಗಲಿ ಇಷ್ಟು ಮಾತಾಡಬಾರ್ದು, ನಾನು ಮಾತಾಡಲೇಬೇಕಂದ್ರೆ ನಾನೀಗ ಆಗಲೇ ಶಿರಡಿಗೆ ಹೋಗ್ಬೇಕು 3 ಗಂಟೆಗೆ. ನಾನು ಅಧ್ಯಕ್ಷರು ಸ್ವಾಮೀಜಿ ಇದ್ದು ನಾನು ಇಳಿದು ಹೋಗಬಾರ್ದು ಅಂತೇಳಿ ಅವ್ರ ಹತ್ರ ಟೈಮ್ ತಗೊಂಡೆ 1 ಗಂಟೆಗೆ. ಇಬ್ಬರು ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಸನ್ಮಾನನ ಸ್ವೀಕರಿಸ್ಕೋ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಸಮಿತಿಯ ಜೊತೆಗೆ ಅಧ್ಯಕ್ಷರ ಜೊತೆಗೆ ಸಮಿತಿಯ ಎಲ್ಲ ಸದಸ್ಯರ ಜೊತೆಗೆ ವಿಶೇಷವಾದ ಪಾತ್ರವನ್ನು ವಹಿಸಿದವರು, ವಿಶೇಷವಾದ ಕೆಲಸವನ್ನು ಮಾಡಿದವರು ಸಮಿತಿಯ ಗೌರವ ಅಧ್ಯಕ್ಷರು ಶ್ರೀಯುತ ರಮೇಶ್ ಅವರು. ಅವ್ರಿಗೊಂದು ಜೋರು ಚಪ್ಪಾಳೆ ಬರಲಿ. ಸಮಿತಿಯ ಗೌರವ ಅಧ್ಯಕ್ಷರು ನೀವು ನೋಡ್ಬೋದಿತ್ತು, ನಾನು ಅಲ್ಲಿ ಕೂತ್ಕೊಂಡು ಗಮನಿಸ್ತಾ ಇದ್ದೆ. ಸ್ವಾಮೀಜಿಯವರು ಆಶೀರ್ವಚನವನ್ನು ಕೊಡುವಾಗ ಅವರ ಎಡಭಾಗದಲ್ಲಿ ಗೌರವ ಅಧ್ಯಕ್ಷರಿದ್ದರು, ಬಲಭಾಗದಲ್ಲಿ ಅಧ್ಯಕ್ಷರಿದ್ದರು, ಮಧ್ಯದಲ್ಲಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ರು. ಅಂದರೆ ಅದೆಷ್ಟು ಚೆನ್ನಾಗಿತ್ತು ಅಂದರೆ ಇವರ ಒಗ್ಗಟ್ಟು ಏನು ಅನ್ನೋದನ್ನು ಅದು ತೋರಿಸುತ್ತೆ. ಹಾಗಾಗಿ ಮತ್ತೊಮ್ಮೆ ಗೌರವ ಅಧ್ಯಕ್ಷರಿಗೆ ಖಜಾಂಚಿಗಳಿಗೆ, ಉಪಾಧ್ಯಕ್ಷರಿಗೆ, ಎಲ್ಲ ನಿರ್ದೇಶಕರಿಗೆ ಒಂದು ಜೋರು ಚಪ್ಪಾಳೆ ಬರಲಿ.
ಕೆಲವೊಂದು ಸ್ಫೂರ್ತಿದಾಯಕ ಕೆಲಸ ಅಂತ ಹೇಳ್ತಾರೆ, ಕೆಲವೊಂದು ಆದರ್ಶದಾಯಕ ಕೆಲಸ ಅಂತ ಹೇಳ್ತಾರೆ. ಕರಗೂರು ಕೂಡಿಗೆಯಲ್ಲಿ ನಿರ್ಮಿಸಿರುವಂಥ ಈ ಒಂದು ಏಕಶಿಲಾ ಆಂಜನೇಯನ ಮೂರ್ತಿ ಬಹುಶಃ ಪಕ್ಕದ ಹಳ್ಳಿಯ ಯುವಕರಿಗೆ ಸ್ಫೂರ್ತಿಯಾಗುತ್ತೆ, ಪಕ್ಕದ ಹಳ್ಳಿಯ ಗ್ರಾಮಸ್ಥರಿಗೆ ಸ್ಫೂರ್ತಿಯಾಗುತ್ತೆ. ನಮ್ಮೂರಲ್ಲೂ ನಾವು ಒಂದು ಸಮಿತಿ ಮಾಡಿಕೊಂಡು ಈ ಥರದೊಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ಈ ಸಮಿತಿಯಿಂದ ಒಂದಷ್ಟು ಜನಕ್ಕೆ ಸಿಗುತ್ತೆ. ಸೊ ಇದು ಮಂಡಲ ಪೂಜೆ. ಎಷ್ಟು ಜನಕ್ಕೆ 48 ದಿನ ಹೇಗಾಯಿತು ಅಂತ ಗೊತ್ತಾಗಲಿಲ್ಲ. ನನಗಂತೂ ನಿಜವಲ್ಲೂ ಗೊತ್ತಾಗಿಲ್ಲ. ಯಾಕಂದರೆ ಇನಾಗ್ರೇಷನ್ಗೆ ಆ್ಯಂಕರ್ ಆಗಿ ಬಂದಾಗ ಇಷ್ಟು ಬೇಗ 48 ದಿನ ಬಂತ ಅಂತ ಹೇಳಿ ನಾನು ಅಂದ್ಕೊಂಡೆ. ಅದು ನಿಮಗೂ ಆಗಿರುತ್ತೆ, ಯಾಕಂದರೆ ದಿನನಿತ್ಯ ಪೂಜೆ, ದಿನನಿತ್ಯ ದರ್ಶನ, 48 ದಿವಸ ಇಷ್ಟು ಬೇಗ ಆಗೋಯ್ತಲ್ಲ ಅಂತೇಳಿ ನಿಮಗೂ ಆಶ್ಚರ್ಯ ಆಗಿರುತ್ತೆ. ಹೇಳಿ ಕೇಳಿ ಮಲೆನಾಡು ನಾಳೆಯಿಂದ ಆಯಿತು.